ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬಿಗ್ ಬಾಸ್ ಮನೆಯ ಮುಂದಿನ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಟಾಸ್ ನಲ್ಲಿ ಎಡವಟ್ಟು ಮಾಡಿಕೊಂಡು ಕ್ಯಾಪ್ಟನ್ಸಿನ ಕಳ್ಕೊಳ್ತಾರ ಧನುಷ್, ಅಥವಾ ಬಿಗ್ ಬಾಸ್ ಮನೆಯ ಮುಂದಿನ ಕ್ಯಾಪ್ಟನ್ ಗೆ ಅಶ್ವಿನಿ ಅವರನ್ನ ಘೋಷಣೆ ಮಾಡ್ಬಿಟ್ರ ಬಿಗ್ ಬಾಸ್ ಅನ್ನೋ ಇಲ್ಲಿ ಪ್ರೋಮೋ ಕಾಣಿಸ್ತಾ ಇದೆ. ಸೊ ಅಷ್ಟಕ್ಕೂ ಪ್ರೋಮೋದಲ್ಲಿ ಏನಿದೆ, ಟಾಸ್ಕ್ ಯಾವ ತರ ಕೊಟ್ಟಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾದ ಬಿಗ್ ಬಾಸ್ ಬಗ್ಗೆ ಈಗ ಕ್ಯಾಪ್ಟನ್ ಸೀರೀಸ್ ನಲ್ಲಿ ಧನುಷ್ ಮತ್ತೆ ಅಶ್ವಿನಿ ಗೌಡ ಒಂದು ಬ್ಯಾನರ್ ಅನ್ನ ಇಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ. ಲಾಸ್ಟ್ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಪ್ರಶ್ನೆ ಮೂಲಕ ಬ್ಯಾನರ್ ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಒಂದು ಗಾಜಿನ ಟ್ಯಾಂಕ್ ಕಾಣಿಸ್ತಾ ಇದೆ. ಇದರಲ್ಲಿ ಕೆಂಪು ನೀರಿದೆ, ಇದರಲ್ಲಿ ಕೀಯನ್ನ ಇರಿಸಲಾಗಿದೆ. ಇಲ್ಲಿ ಪಜಲ್ ಟಾಸ್ಕ್ ಅನ್ನ ನೀಡಿದ್ದಾರೆ. ಈ ಒಂದು ಪಜಲ್ ಟಾಸ್ಕ್ ಆಡೋದಕ್ಕಿಂತ ಮುಂಚೆ ಕೀಯನ್ನ ಹುಡುಕಿ ಹೋಗ್ಬಿಟ್ಟು ಆ ಕೀಯನ್ನ ಓಪನ್ ಮಾಡ್ಬೇಕು. ಇಲ್ಲಿ ಧನುಷ್ ಬೇಗನೆ ಕೀಯನ್ನ ಹುಡುಕಿರೋದು ನಮ್ಗೆ ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ. ನಂತರ ಹೋಗಿ ಕೀನ ಓಪನ್ ಮಾಡಿ ಪಜಲ್ ನ ಇಲ್ಲಿ ಸೆಟ್ ಮಾಡೋಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಧನುಷ್ ಅಂತಾನೆ ಹೇಳ್ಬೋದು. ಆಟ ಯಾವ ತರ ಇದೆ ಅಂದ್ರೆ, ಒಂದು ಪಜಲ್ ನ ನೀಡಿದರೆ ಆ ಒಂದು ಪಜಲ್ ತುಂಡುಗಳೇನಿದೆ ಅದನ್ನ ಸೈಡಿಗೆ ಸರಿಸುವಂತಿಲ್ಲ, ಇಲ್ಲಾಂದ್ರೆ ಸ್ಥಳಾಂತರಿಸುವಂತಿಲ್ಲ. ಅದನ್ನ ಒಂದಾದ್ರ ಮೇಲೆ ಒಂದನ್ನ ಸರಿಸ್ಕೊಳ್ತಾ ಒಂದು ಕೆಳಗಡೆಗೆ ಅದು ಯಾವ ಆಕೃತಿಯಲ್ಲಿದೆ ಅದೇ ಆಕೃತಿಯಲ್ಲಿ ಹೊರಗಡೆ ತೆಗೆದು ಚಾಕುವನ್ನು ತೆಗೆದುಕೊಂಡು ಹೋಗಿ ದಾರವನ್ನು ಯಾರು ಮೊದಲಿಗೆ ಕಟ್ ಮಾಡ್ತಾರೋ ಅವರು ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ವಿನ್ ಆಗಿ ಕೊಟ್ಟ ಕಡೆಯ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಗ್ ಬಾಸ್ ಕಡೆಯಿಂದ ಆಟದ ಕುರಿತಾಗಿ ಅನೌನ್ಸ್ಮೆಂಟ್ ಬರ್ತಾ ಇದೆ. ಇಲ್ಲಿ ನಾವು ನೋಡೋದಾದ್ರೆ ಪಜಲ್ ಟಾಸ್ಕ್ ನಲ್ಲಿ ಈಗಾಗಲೇ ನಾನು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತೇನೆ, ನನಗೆ ಪಜಲ್ ಟಾಸ್ಕ್ ಬರೋದಿಲ್ಲ ಅಂತ ಹಲವಾರು ಸಂದರ್ಭಗಳಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ಇಲ್ಲೂ ಸಹ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಧನುಷ್ ಅವರು ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಫೈನಲ್ ಸ್ಟೇಜ್ ವರೆಗೂ ತೆಗೆದುಕೊಂಡು ಬಂದಿರೋ ಚಾಕು ಅಂತಾನೆ ಹೇಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಉಸ್ತುವಾರಿಯಾಗಿ ಗಿಲ್ಲಿ ಅವರು ನಿಂತ್ಕೊಂಡಿದ್ದಾರೆ, ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಅಶ್ವಿನಿ ಗೌಡ ಅವರು ಆ ಒಂದು ಪಜಲ್ ತುಂಡುಗಳನ್ನ ಸೈಡಿಗೆ ಸರಿಸಿದಾಗ ಇಲ್ಲಿ ಗಿಲ್ಲಿ ಅವರು ಹೋಗಿ ಹೇಳ್ತಾರೆ ಸೈಡಿಗೆ ತರೋಂಗಿಲ್ಲ, ಅದನ್ನ ಅದರ ಆಕೃತಿಯಲ್ಲೇನೆ ತಗೊಂಡ್ ಬರ್ಬೇಕು ನೀವು ಸರಿಸೋದ್ರ ಮೂಲಕ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವ್ರು ಕ್ಲಿಯರ್ ಆಗಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾ ಇರೋದು ಮತ್ತೆ ಸರಿ ಮಾಡ್ತಾರ ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದ್ ಸೈಡ್ ನಮ್ಗೆ ಧನುಷ್ ಅವರಿಗೆ ಉಸ್ತುವಾರಿಯಾಗಿ ರಾಶಿಕ್ ಅವರು ಕಾಣ ಸಿಗ್ತಾ ಇದ್ದಾರೆ. ಬಟ್ ಇಲ್ಲಿ ಮಿಸ್ಟೇಕ್ ಆಗಿರೋದು ಎಲ್ಲಿ ಅಂದ್ರೆ, ನಾವು ಗಿಲ್ಲಿನ ನೋಡಿದ್ರೆ ಗಿಲ್ಲಿ ಅವರು ತುಂಬಾ ಹತ್ರದಲ್ಲಿ ನಿಂತ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಆಟ ಆಡ್ಬೇಕಾದ್ರೆ. ಬಟ್ ರಾಶಿಕ್ ಅವರು ಧನುಷ್ ಇಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ಅಷ್ಟು ದೂರದಲ್ಲಿ ನಿಂತ್ಕೊಂಡಾಗ ಇವರು ಪಜಲ್ ತುಂಡುಗಳನ್ನ ಸೈಡಿಗೆ ಸ್ಥಳಾಂತರಿಸ್ತಾ ಇದಾರೆ, ಇಲ್ಲಾಂದ್ರೆ ಅದನ್ನ ಆಕೃತಿ ಚೇಂಜ್ ಮಾಡಿ ಹೊರಗಡೆ ತೆಗಿತಾರೆ ಅಂತ ಯಾವ ತರ ಗೊತ್ತಾಗುತ್ತೆ. ಸೊ ಇಲ್ಲಿ ರಾಶಿಕ್ ಅವರು ಬಂದು ಅಲ್ಲಿ ಪಕ್ಕದಲ್ಲಿ ನಿಂತು ನೋಡ್ಬೇಕಾಗಿತ್ತು. ಇಲ್ಲಿ ಉಸ್ತುವಾರಿ ಆಗಿರುವಂತ ರಾಶಿಕ್ ಅವ್ರ ಕಡೆಯಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ನಮ್ಗೆ ಪ್ರೋಮೋದಲ್ಲಿ ತೋರಿಸ್ತಾ ಇದ್ರೆ ಕ್ಲಿಯರ್ ಆಗಿ ಧನುಷ್ ಅವರು ಆ ಒಂದು ಪಜಲ್ ಏನಿದೆ ಎಂಡಿಂಗ್ ಇದೆ ಚಾಪ್ ಇರುವಂತದನ್ನ ಅದನ್ನ ಹೊರಗಡೆ ತೆಗಿಬೇಕಾದ್ರೆ ಸೈಡ್ ಇಂದ ತೆಗಿತಾ ಇದ್ದಾರೆ. ಸೊ ಇದನ್ನ ಝೂಮ್ ಮಾಡಿ ಸಹ ಬಿಗ್ ಬಾಸ್ ಅವರು ತೋರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಅವರು ಏನೇ ಒಂದು ಇದನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅಂತ ತೋರಿಸೋ ಅದೇ ವಿಚಾರಕ್ಕೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಧನುಷ್ ಅವರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಯಾಕೆ ಅಂದ್ರೆ ಆಲ್ಮೋಸ್ಟ್ 3-4 ಟಾಸ್ಕ್ ಗಳನ್ನು ತುಂಬಾ ಎಫರ್ಟ್ ಹಾಕಿ ತುಂಬಾ ಫಿಸಿಕಲ್ ಟಾಸ್ಕ್ ನ ಮೂಲಕ ಆಡ್ಕೊಂಡು ಕ್ಯಾಪ್ಟನ್ ಸೀರೀಸ್ ಗೆ ಬಂದಿದ್ದಾರೆ. ಈ ಒಂದು ಸೀಸನ್ ಅಲ್ಲಿ ಯಾರಾದ್ರೂ ಇಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಕರಿಬೇಕಂದ್ರೆ 100% ಧನುಷ್ ಅವ್ರನ್ನ ಕರಿಬೇಕು. ತುಂಬಾ ಪ್ರತಿಯೊಂದು ಟಾಸ್ಕ್ ಸಹ ಫಿಸಿಕಲ್ ಆಗಿರುವಂತಹ ಟಾಸ್ಕ್ ಗಳನ್ನ ಗೆದ್ಕೊಂಡು ಇಲ್ಲಿವರೆಗೂ ಸಹ ಬಂದಿದ್ದಾರೆ. ಅಂಡ್ ಒಂದು ಪಜಲ್ ಟಾಸ್ಕ್ ನಲ್ಲೂ ಸಹ ಎಲ್ಲವನ್ನು ಸಹ ತುಂಬಾ ನೀಟಾಗಿ ಮಾಡ್ಕೊಂಡಿದ್ದಾರೆ. ಫೈನಲ್ ಸ್ಟೇಜ್ ನಲ್ಲಿ ಆ ಒಂದು ಚಾಕು ಇರುವಂತಹ ಪಜಲ್ ತುಂಡೇನಿದೆ ಅದನ್ನ ಹೊರ ತೆಗಿಬೇಕಂದ್ರೆ ಮಾತ್ರ ಇಲ್ಲಿ ಒಂಥರ ಅದನ್ನ ಬೆಂಡ್ ಮಾಡೋದ್ರ ತರ ಹೊರಗಡೆ ತೆಗ್ದಿದ್ದಾರೆ. ಇಲ್ಲಿ ಬೇಕಾದ್ರೆ ಉಸ್ತುವಾರಿ ಆಗಿರೋ ರಾಶಿಕ್ ಅವರಿಗೆ ನೀವು ಸರಿಯಾದ ರೀತಿಯಲ್ಲಿ ಅದನ್ನ ಹೊರಗಡೆ ತೆಗ್ದಿಲ್ಲ, ಸ್ವಲ್ಪ ಒಳಗಡೆ ಹಾಕಿ 10 ಸೆಕೆಂಡ್ ಫ್ಯೂಸ್ ಆಗಿ ಮತ್ತೆ ಓಪನ್ ಮಾಡಿ ಅಂತ ಹೇಳಿದ್ರೆ 100% ಇವರೇ ವಿನ್ ಆಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವ್ರು ಇನ್ನು ಅರ್ಧದಷ್ಟು ಆಟವನ್ನು ಸಹ ಕಂಪ್ಲೀಟ್ ಮಾಡಿಲ್ಲ. ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಅವ್ರಿಗೆ ಆ ಒಂದು ಚಾಕು ತುಂಡನ್ನು 2ನೇ ಹಂತ ಅಥವಾ 3ನೇ ಹಂತಕ್ಕೆ ಸಹ ತಗೊಂಡ್ಬರೋದಕ್ಕೆ ಆಗಿಲ್ಲ. ಸೊ ಇಲ್ಲಿ ಕ್ಲಿಯರ್ ಆಗಿ ಇನ್ ಕೇಸ್ ಉಸ್ತುವಾರಿ ಆಗಿರೋ ರಾಶಿಕ್ ಅವ್ರು ನೀವು ತಪ್ಪು ಮಾಡಿರ ಅಂತ ಹೇಳಿದ್ರು ಸಹ ಸರಿಪಡಿಸ್ಕೊಂಡು ಇಲ್ಲಿ ಧನುಷ್ ಅವರು ಈಸಿಯಾಗಿನೇ ಹೊರಗಡೆ ತೆಗಿತಾ ಇದ್ರು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಧನುಷ್ ಅವರು ಹೊರಗಡೆ ತೆಗೆದಾದ್ಮೇಲೆ ಹೋಗ್ಬಿಟ್ಟು ಚಾಕುನಲ್ಲಿ ಆ ದಾರವನ್ನ ಕಟ್ ಮಾಡಿ ಲಾಸ್ಟ್ ಕ್ಯಾಪ್ಟನ್ BBK12 ಅಂತ ಏನಿದೆ ಅದು ಫೀಲ್ ಮಾಡ್ಬಿಟ್ಟು ತುಂಬಾನೇ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ತುಂಬಾನೇ ಖುಷಿ ಪಡ್ತಾ ಇದಾರೆ. ಅಂಡ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಸಹ ಕ್ಲಾಪ್ಸ್ ಹೊಡೋದ್ರ ಮೂಲಕ ಖುಷಿ ಪಡ್ತಾ ಇದಾರೆ. 100% ಡಿಸರ್ವಿಂಗ್ ಇರುವಂತ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದುವರೆಗೂ ಸಹ ಟಾಸ್ಕ್ ಗಳ ವಿಚಾರ ಅಂತ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕೊಂಡು ಎಫರ್ಟ್ ನ ಮೂಲಕ ಬಂದಿದ್ದಾರೆ. ಸೊ ಕ್ಯಾಪ್ಟನ್ ಆಗೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಸಿಕ್ಕಾಪಟ್ಟೆ ಎಫರ್ಟ್ ಸಹ ಅವ್ರ ಕಡೆಯಿಂದ ಬಂದಿತ್ತು. ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಸಹ ಸೋಫಾ ಮೇಲೆ ಕೂರಿಸಿ ಇಲ್ಲಿ ವಿಟಿನ ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಧನುಷ್ ಅವರು ಸರಿಯಾದಂತ ರೀತಿಯಲ್ಲಿ ಆಟ ಆಡಿದಾರ, ಕಡೆಯ ತುಂಡು ಏನಿದೆ ಫಜಲ್ ತುಂಡು ಅದನ್ನ ಸರಿಯಾದಂತ ರೀತಿಯಲ್ಲಿ ಹೊರಗಡೆ ತೆಗೆದಿದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ. ಅಂಡ್ ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಎಲ್ಲ ಸಹ ಶಾಕ್ಗೆ ಗುರಿ ಆಗ್ತಾ ಇದ್ದಾರೆ. ನಮ್ಗೆ ಇಲ್ಲಿ ರಾಶಿಕಾ ಧನುಷ್ ಅವರ ಎಕ್ಸ್ಪ್ರೆಷನ್ ಸಹ ಕಾಣಿಸ್ತಾ ಇದೆ, ಗಿಲ್ಲಿ ಅವರು ಅಶ್ವಿನಿ ಗೌಡ ಅವರ ಒಂದು ರಿಯಾಕ್ಷನ್ಸ್ ಸಹ ಕಾಣಿಸ್ತಾ ಇದೆ. ಸೊ ಇದು ಪ್ರೋಮೋದಲ್ಲಿರುವಂತ ಮಾಹಿತಿಗಳು. ಇಲ್ಲಿ ನಮ್ಗೆ ಒಂದು ಡೌಟ್ ಬರುತ್ತೆ, ಏನಪ್ಪಾ ಅಂದ್ರೆ ಏನೇ ಆಗ್ಲಿ ಟಾಸ್ಕ್ ನ ವಿಚಾರದಲ್ಲಿ ಕೆಲವೊಂದು ತಪ್ಪುಗಳು ನಡೆದಾಗ ಕೆಲವೊಂದು ತಪ್ಪು ನಿರ್ಧಾರಗಳಾದಾಗ
ಅಥವಾ ಎಲ್ಲವನ್ನ ಸಹ ಕಿಚ್ಚನ ಪಂಚಾಯತಿಯಲ್ಲಿ ಸುದೀಪ್ ಸರ್ ಬಂದಾದ್ಮೇಲೆ ಸ್ವಲ್ಪ ಕ್ಲಾಸ್ ತಗೊಳ್ಳೋದಾಗಿರ್ಬೋದು, ನೀವು ಸರಿಯಾದಂತ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿಲ್ಲ. ಉಸ್ತುವಾರಿ ನಿರ್ಧಾರವೇ ಫೈನಲ್ ನಿರ್ಧಾರವಾಗಿರೋದ್ರಿಂದ ಅಲ್ಲಿ ನಿಮ್ಮ ಒಂದು ನಿರ್ಧಾರಕ್ಕೆ ಎಲ್ಲ ಸಹ ಒಮ್ಮತ ಸೂಚಿಸಬೇಕಾಗಿ ಬಂತು. ಬಟ್ ನೀವೇನ್ ನಿರ್ಧಾರ ತಗೊಂಡ್ರೆ ಅದನ್ನ ಪ್ರತಿಯೊಬ್ಬ ಕನ್ನಡ ವೀಕ್ಷಕರು ಸಹ ನೋಡಿದರೆ ಸರಿಯಾದಂತ ರೀತಿಯಲ್ಲಿ ನೀವು ಆಟ ಆಡಿಲ್ಲ ಅಥವಾ ಉಸ್ತುವಾರಿ ನಡೆಸಿಲ್ಲ ಅಂತ ಕ್ಲಾಸ್ ತಗೊಳ್ತಾ ಇದ್ರು. ಬಟ್ ಈ ಒಂದು ಸೀಸನ್ ನ ಕಡೆಯ ಕ್ಯಾಪ್ಟನ್ಸಿ, ಅದರಲ್ಲೂ ಸಹ ಈ ಒಂದು ವಾರ ಕ್ಯಾಪ್ಟನ್ ಆಗಿರುವಂತ ಅಭ್ಯರ್ಥಿ ಆಲ್ಮೋಸ್ಟ್ ಫೈನಲಿಸ್ಟ್ ಆಗುವಂತ ಅಭ್ಯರ್ಥಿ ಆಗಿರೋದ್ರಿಂದ ಇಲ್ಲಿ ಬಿಗ್ ಬಾಸ್ ಅಲ್ಲಿ ವಿಟಿ ಪ್ಲೇ ಮಾಡೋದ್ರ ಮೂಲಕ ನೀವು ಸರಿಯಾದಂತ ರೀತಿಯಲ್ಲಿ ಉಸ್ತುವಾರಿ ಮಾಡಿದ್ರ, ಇಲ್ಲಾಂದ್ರೆ ಧನುಷ್ ಅವರು ಸರಿಯಾದಂತ ರೀತಿಯಲ್ಲಿ ಕ್ಯಾಪ್ಟನ್ ಆದ್ರ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದಾರೆ. ಸೊ ಇದಕ್ಕೆ ಏನ್ ತಗೊಳ್ಳೋಣ ಆಕ್ಷನ್ ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಅನ್ನೋ ತರ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಏನಾದ್ರು ಧನುಷ್ ಅವರು ಸರಿಯಾದಂತ ರೀತಿಯಲ್ಲಿ ಆಟ ಆಡಿಲ್ಲ, ಸೊ ತಪ್ಪು ಆಟದ ಮೂಲಕ ಇಲ್ಲಿ ಕ್ಯಾಪ್ಟನ್ಸಿ ಆಗಿದ್ದಾರೆ ಅಂತ ಏನೋ ನಿರ್ಧಾರ ತಗೊಂಡು ಅಶ್ವಿನಿ ಅವ್ರಿಗೆ ಕ್ಯಾಪ್ಟನ್ ಮಾಡಿದ್ರೆ ಸಿಕ್ಕಾಪಟ್ಟೆ ಅನ್ಫೇರ್ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಆತರ ಮಾಡೋದಿಲ್ಲ. ಇನ್ ಕೇಸ್ ಏನಾದ್ರು ಮಾಡಿದ್ರೆ ಸಿಕ್ಕಾಪಟ್ಟೆ ಅನ್ಫೇರ್ ಆಗುತ್ತೆ. ಇಲ್ಲಿ ಅಶ್ವಿನಿ ಗೌಡರಿಗೆ ಫೇವರ್ ಮಾಡೋದಕ್ಕೋಸ್ಕರ ಈ ತಪ್ಪನ್ನ ಎತ್ತಿಡಿದು ಮಾಡೋದು ಅನ್ನೋ ತರ ವೀಕ್ಷಕರಿಗೆ ಕಾಣ್ಬಿಡುತ್ತೆ. ಆ ಒಂದು ಮಿಸ್ಟೇಕ್ ನ ಬಿಗ್ ಬಾಸ್ ಅವ್ರು ಯಾವ್ದೇ ಕಾರಣಕ್ಕೂ ಮಾಡಬಾರ್ದು, ಮಾಡೋದಿಲ್ಲ ಅಂತ ನಾನು ಸಹ ಭಾವಿಸ್ತಾ ಇದ್ದೀನಿ. ಇಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಧನುಷ್ ವಿಚಾರದಲ್ಲಿ ನಾವು ಅಯ್ಯೋ ಪಾಪ ಅನ್ನೋದು ಬಿಟ್ಟು ಬೇರೆ ಏನು ಮಾಡಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾವು ನೋಡ್ಕೊಂಡ್ರೆ ಗಿಲ್ಲಿ ಅವ್ರು ಕ್ಲಿಯರ್ ಆಗಿ ಸರಿ ಮಾಡ್ತಾ ಇದಾರೆ ಅಶ್ವಿನಿ ಅವ್ರು ಮಾಡಿದಂತ ತಪ್ಪನ. ಇಲ್ಲ ಅಶ್ವಿನಿ ಮೇಡಮ್ ನೀವು ತರ ಸೈಡಿಗೆ ಸರಿಸುವಂತದ್ದಾಗಿರ್ಬೋದು, ಬಗ್ಸುವ ತರ ಇಲ್ಲ, ನೀವು ಅದನ್ನ ಸರಿಯಾದಂತ ರೀತಿಯಲ್ಲಿ ಆಡ್ಬೇಕು ಅಂತ ಮತ್ತೆ ಅವರು ಏನೋ ಒಂದು ಪಜಲ್ ಇದ್ ಮಾಡಿದ್ರು, ಮಿಸ್ಟೇಕ್ ಮಾಡಿದ್ರು. ಆ ಪಜಲ್ ನ ಅದರ ಏನು ಇಂದಿನ ಸ್ಥಾನಕ್ಕೆ ಜರುಗಿಸೋದಕ್ಕೆ ಇಲ್ಲಿ ಗಿಲ್ಲಿಯವರು ಪ್ರಯತ್ನ ಪಡ್ತಾ ಇದಾರೆ. ಇಲ್ಲಿ ಕೊನೆಯ ಹಂತದಲ್ಲಿ ರಾಶಿಕಾ ಸಹ ಧನುಷ್ ಮಿಸ್ಟೇಕ್ ಮಾಡಿದಾಗ ಧನುಷ್ ಇಲ್ಲ ಈ ತರ ಮಿಸ್ಟೇಕ್ ಆಗಿದೆ ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದಾಗ ಬೇಕಂದ್ರೆ 10 ಸೆಕೆಂಡ್ ಅಲ್ಲಿ 20 ಸೆಕೆಂಡ್ ಅಲ್ಲಿ ಧನುಷ್ ನಿಂತು ಆಮೇಲೆ ಆಟವನ್ನು ಮುಂದುವರಿಸಿದ್ರು ಸಹ ಧನುಷ್ ಈಸಿಯಾಗಿನೇ ಟಾಸ್ಕ್ ನ ವಿನ್ ಆಗ್ತಾ ಇದ್ರು. ಯಾಕೆಂದ್ರೆ ನಾವು ಒಂದು ಟಾಸ್ಕ್ ವಿನ್ ಆದ್ಮೇಲೆ ಧನುಷ್ ಅವ್ರು ಖುಷಿ ನೋಡ್ಬೇಕು, ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಅತ್ಯಧಿಕ ಬಾರಿ ಕ್ಯಾಪ್ಟನ್ ಆಗಿರುವಂತ ಅಭ್ಯರ್ಥಿ ಸಹ ಧನುಷ್ ಅವ್ರು ಆಗ್ತಾರೆ. ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ ಆಗ್ತಾರೆ, ಆಲ್ಮೋಸ್ಟ್ ಫಸ್ಟ್ ಫೈನಲಿಸ್ಟ್ ಸಹ ಆಗ್ತಾರೆ. ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದಾರೆ. ಸೊ ಆ ಒಂದು ಖುಷಿ ಕೇವಲ ಒಂದು 5 ನಿಮಿಷ 10 ನಿಮಿಷಕ್ಕೆ ಅಷ್ಟೇ ಅಲ್ವಾ. ಇಷ್ಟೆಲ್ಲ ಎಫರ್ಟ್ ಹಾಕಿ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಎಷ್ಟು ಎಫರ್ಟ್ ಹಾಕಿದ್ರು ಗಿಲ್ಲಿ ಮತ್ತೆ ಧನುಷ್ ಅಂತ ಎಲ್ಲಾ ನೋಡಿದೀವಿ. ಅದಕ್ಕೂ ಮುಂಚೆ ಆಯಿಲ್ ಸುರಿದಿರುವಂತ ಇದ್ರ ಮೇಲೆ ಭಯ ಬೀಳದೆ ನನಗೆ ಎಲ್ಲಾದ್ರೂ ಪೆಟ್ಟಾಗುತ್ತೆ ಅಂತ ಸಹ ಯೋಚನೆ ಮಾಡದೆ ಓಡ್ಕೊಂಡೋಗಿ ಆ ಒಂದು ಬಾರಗಳನ್ನ ಕಲೆಕ್ಟ್ ಮಾಡಿದ್ದಾಗಿರ್ಬೋದು. ಅದಾದ ನಂತರ ಏನ್ ಮಣ್ ತುಂಬಬೇಕಾದ್ರೆ ಏನು ರಘು ಅವರು ಮತ್ತೆ ಧನುಷ್ ಅವರು ಎಷ್ಟರ ಮಟ್ಟಿಗೆ ಫಿಸಿಕಲ್ ಆಗಿ ಆಡಿದ್ರು, ಒಬ್ಬರನ್ನೊಬ್ರು ಏನೋ ಟ್ಯಾಕಲ್ ಮಾಡ್ಕೊಂಡು. ಅಷ್ಟೆಲ್ಲ ಫಿಸಿಕಲ್ ಎಫರ್ಟ್ ಆಗಿ ಇಷ್ಟೆಲ್ಲ ಕಷ್ಟ ಬಿದ್ದು ಒಂದು ಕ್ಯಾಪ್ಟನ್ಸಿ ರೇಸ್ಗೆ ಅಂತ ಬಂದು ಅಲ್ಲಿ ವಿನ್ ಆದ್ಮೇಲೆ ಈ ತರ ಒಂದು ಡಿಸಿಷನ್ ಬಂದ್ಮೇಲೆ ಸಿಕ್ಕಾಪಟ್ಟೆ ನೋವಂತ ಆಗುತ್ತೆ. ಇಷ್ಟೆಲ್ಲ ಎಫರ್ಟ್ ಹಾಕತ್ತಲ್ಲ ಗುರು, ನನ್ನ ಎಫರ್ಟ್ಗೆ ಇಲ್ಲಿ ಏನು ಲಾಭ ಇಲ್ದಿಂಗ್ ಆಗೋಯ್ತಲ್ಲ ಗುರು ಅನ್ನೋದು ನೋವು ಹಾಗೆ ಆಗುತ್ತೆ. ಕೇವಲ ಧನುಷ್ ಅವ್ರಿಗೆ ಅಷ್ಟೇ ಅಲ್ಲ, ನೋಡುವಂತ ವೀಕ್ಷಕರು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನ್ ಗುರು ಹಿಂಗಾಗ್ಬಿಡ್ತು ಪಾಪ, ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಆಡಿದ್ನಲ್ಲ ಗುರು. 100% ಹೇಳ್ತಾ ಇದ್ದೀನಿ, ಈ ಒಂದು ವಾರ ಧನುಷ್ ಅವ್ರನ್ನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಹ ಡಿಸರ್ವಿಂಗ್ ಆಗಿರುವಂತ ಕ್ಯಾಪ್ಟನ್ ಅಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ರು. ಇನ್ ಕೇಸ್ ಏನಾದ್ರು ರಾಶಿಕಾ ಅವ್ರು ಆಗಿದ್ರು ಸಹ ರಾಶಿಕಾ ಅವ್ರು ಡಿಸರ್ವ್ ಇದಾರೆ. ಯಾಕಂದ್ರೆ ಟಾಸ್ಕ್ ನ ವಿಚಾರದಲ್ಲಿ ಅವರು ಸಹ ತುಂಬಾ ಅದ್ಭುತವಾಗಿ ಆಡಿದ್ರು. ಬಟ್ ಇವ್ರಿಬ್ಬರನ್ನ ಹೊರತುಪಡಿಸಿ ಬೇರೆ ಯಾವ್ದೇ ಕಂಟೆಸ್ಟೆಂಟ್ ಆಗಿದ್ರು ಸಹ ವ್ಯಕ್ತಿತ್ವದ ವಿಚಾರದಲ್ಲಿ ಅವರು ಟೂ ಗುಡ್ ಇರ್ಬೋದೇನೋ, ಬಟ್ ಆಟದ ವಿಚಾರ ಅಂತ ಬಂದಾಗ, ಟಾಸ್ಕ್ ನ ವಿಚಾರ ಅಂತ ಬಂದಾಗ ಈ ಒಂದು ವಾರ ಇವರಿಬ್ರು ಆಗ್ದಷ್ಟು ಎಫರ್ಟ್ ಯಾವ ಒಬ್ಬ ಕಂಟೆಸ್ಟೆಂಟ್ ಸಹ ಹಾಕಿರ್ಲಿಲ್ಲ. ಎಸ್ಪೆಷಲಿ ಧನುಷ್ ಅವ್ರು ಆಡದಂತ ಪ್ರತಿಯೊಂದು ಆಟನ ಸಹ ಫಿಸಿಕಲ್ ಆಟ ಆಗಿತ್ತು. ಸೊ ಇಲ್ಲಿ ಧನುಷ್ ಅವ್ರಿಗೆ ಏನಾದ್ರು ಕ್ಯಾಪ್ಟನ್ಸಿ ಓಟದಲ್ಲಿ ಆ ಒಂದು ಕ್ಯಾಪ್ಟನ್ಸಿ ಅವಕಾಶ ಏನಾದ್ರು ಮಿಸ್ ಆದ್ರೆ ಸಿಕ್ಕಾಪಟ್ಟೆ ನಿಜವಾಗ್ಲೂ ಧನುಷ್ ಅವ್ರಿಗೆ ಒಂದ್ ಸ್ವಲ್ಪ ಅನ್ಡಿಸರ್ವ್ ಡಿಸಿಷನ್ ಆಯ್ತು ಬಿಗ್ ಬಾಸ್ ಕಡೆಯಿಂದ ಅಂತಾನೆ ಹೇಳ್ಬೋದು. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಇರುವಂತಹ ಒಂದು ಏನು ಸನ್ನಿವೇಶಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಇದು ನಿಮ್ಮ ಅನಿಸಿಕೆ ಪ್ರಕಾರ ಏನ್ ಅನಿಸ್ತಾ ಇದೆ? ಈ ಒಂದು ವಾರ ನಿಜವಾಗ್ಲೂ ಡಿಸರ್ವಿಂಗ್ ಆಗಿರುವಂತ ಕ್ಯಾಂಡಿಡೇಟ್ ಯಾರಾಗ್ಬೇಕು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್? ಅಂಡ್ ಈಗ ಪ್ರೋಮೋದಲ್ಲಿ ನೀವು ನೋಡಿರುವಂತ ಮಿಸ್ಟೇಕ್ ನ ಪ್ರಕಾರ ಇಲ್ಲಿ ಧನುಷ್ ಅವ್ರ ಕಡೆಯಿಂದಾನೇ ಮಿಸ್ಟೇಕ್ ಆಗಿದ್ಯಾ, ಇಲ್ಲ ರಾಶಿಕಾ ಕಡೆಯಿಂದ ಮಿಸ್ಟೇಕ್ ಆಗಿದೆಯಾ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಏನೋ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇಲ್ಲಿ ರಾಶಿಕಾ ಅವ್ರನ್ನು ಸಹ ನಾವು ಸಿಕ್ಕಾಪಟ್ಟೆ ರಾಂಗ್ ಮಾಡ್ಬಿಟ್ರಿ ರಾಶಿಕಾ ಅವ್ರ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಒಂದು ತುಂಡು ಕೊನೆಯ ಹಂತಕ್ಕೆ ಬಂದಾಗ, ಆಚೆ ಬಂದಾಗ ಇಲ್ಲಿ ಕೊನೆಯ ಹಂತದಲ್ಲಿ ಆಚೆ ತೆಗೆದುಕೊಂಡು ಬಿಡು ಅನ್ನೋದು ಉದ್ದೇಶದಲ್ಲಿ ಅವ್ರು ಇರ್ತಾರೆ. ಮೊದಲಿಗೆ ಮೇಲೆ ಒಂದು ಸರಿ ಮಾಡ್ಬೇಕಾದ್ರೆ ಅಲ್ಲಿ ಸರಿ ಮಾಡೋದು, ಸೈಡ್ಗೆ ಎತ್ತಿಡೋದು ಅದನ್ನೆಲ್ಲ ಮಾಡಬಾರ್ದು. ಕೊನೆಯ ಹಂತದಲ್ಲಿ ಹೊರಗಡೆ ತೆಗೆದುಕೊಳ್ಬೇಕಾದ್ರೆ ಅದನ್ನ ಹೊರಗಡೆ ಹೇಗಾದ್ರೂ ತೆಗಿಬಹುದು ಅನ್ನೋ ಉದ್ದೇಶದಲ್ಲಿ ಅಲ್ಲೆಲ್ಲರೂ ಸಹ ಇರ್ತಾರೆ. ಇಲ್ಲಿ ರಾಶಿಕಾ ಸಹ ದೊಡ್ಡ ತಪ್ಪು ಮಾಡೋದಂತ ನಾವು ಹೇಳಕ್ ಆಗೋದಿಲ್ಲ. ಬಟ್ ಬಿಗ್ ಬಾಸ್ ಅವ್ರು ಏನಪ್ಪಾ ಅಂದ್ರೆ ಫೈನಲಿಸ್ಟ್ ಆಗುವಂತ ಅವಕಾಶ ಮತ್ತೆ ಕಡೆಯ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಬಿಗ್ ಬಾಸ್ ಅವರು ಸ್ವಲ್ಪ ಜಾಗರೂಕತೆಯಿಂದ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಡಿಸರ್ವಿಂಗ್ ಇರುವಂತ ಕ್ಯಾಂಡಿಡೇಟ್ ಏನಾದ್ರು ಮಿಸ್ ಆಗ್ಬಿಡ್ತಾರೆ ಅಂತ ಬಿಗ್ ಬಾಸ್ ಉದ್ದೇಶ ಆಗಿರ್ಬೋದು. ಬಟ್ ನಮ್ಮ ಅನಿಸಿಕೆ ಪ್ರಕಾರ ಎಲ್ಲ ಧನುಷ್ ಅವರು ಡಿಸರ್ವ್ ಇರೋದು ಅನ್ನೋದು ನಮ್ಮ ಅನಿಸಿಕೆ. ಸೊ ನೋಡೋಣ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಎಪಿಸೋಡ್ ನಲ್ಲಿ ಅಂತ. ಸೊ ಈಗ ರಿಲೀಸ್ ಆಗಿರುವಂತ ಪ್ರೋಮೋನ ರಿವ್ಯೂ ಇದು. ಮಿಸ್ ಮಾಡಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.